ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ, ಯಾರಿಗೆಲ್ಲ ಇವಾಗ ಅದನ್ನು ಪ್ಲ್ಯಾನ್ ಮಾಡಬೇಕಂತ ಇದ್ದೀರಾ, ಆದರೆ ಟೀನ ಮಿಸ್ ಮಾಡಿಕೊಳ್ಳದೆ ನೀವು ಟೀನಲ್ಲಿನೇ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೆಲವರು ಟೀಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಟೀನ ಕುಡಿದೇ ಇರೋದಕ್ಕಾಗಲ್ಲ. ಅವರು ಹೇಗೆ ಈ ಟೀನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಅವ್ರ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಅವರಿಗೆ ಹೇಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಟಾಣಿನ ತೊಗೊಂಡು ಅದಕ್ಕೆ ನೀವಿಲ್ಲಿ ಸ್ವಲ್ಪ ಶುಂಠಿನ ಹಾಕ್ಕೊಳ್ಳಿ ಮತ್ತು ಒಂದು ಏಲಕ್ಕಿನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಬಾಡಿನಲ್ಲಿರುವಂಥ ಫ್ಯಾಟ್ ಲಾಸ್ ಆಗೋದಕ್ಕೆ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕ್ರಷ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಕ್ರಷ್ ಮಾಡಿಕೊಂಡ್ರೆ ಸಾಕು. ಇದನ್ನು ತೀರಾ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸಲ ಕ್ರಷ್ ಮಾಡಿಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆ ಸಂಜೆಯಲ್ಲಿ ನೀವು ಹೇಗೆ ಟೀನ ಕನ್ಸ್ಯೂಮ್ ಮಾಡ್ತೀರಾ ಅದೇ ರೀತಿ ಮಾಡ್ಬೋದು. ಇದು ನಿಮಗೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ನಾನು ಟೀನ ಸ್ಕಿಪ್ ಮಾಡಬೇಕಾ, ಆ ಥರ ಎಲ್ಲ ಏನು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ನೀವೇನು ರೆಗ್ಯುಲರಾಗಿ ಟೀನ ಕನ್ಸ್ಯೂಮ್ ಮಾಡ್ತಿರ್ತೀರ ಅದಕ್ಕೆ ಈ ಮಸಾಲೆ ಪೇಸ್ಟ್ಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನಾನೇನು ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮಗೆ ಏಲಕ್ಕಿನೂ ಅಷ್ಟೇ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದೆಲ್ಲ ಕುಡಿಯೋದ್ರಿಂದ ನಮಗೆ ಮೆಟಬಾಲಿಸಮ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಬೇಕಿದ್ರೆ ನೀವು ಮಾಡಿಟ್ಕೊಂಡು ವಾರದ ತನಕ ಫ್ರಿಜ್ನಲ್ಲಿ ಇಟ್ಕೊಂಡು ಡೈಲಿ 1 ಸ್ಪೂನ್ ಹಾಕ್ಕೊಂಡು ಈ ರೀತಿ ಟೀ ಮಾಡ್ಕೊಳ್ಬೋದು. ಸೊ ಇವಾಗ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದ್ರದ್ದು ಫ್ಲೇವರ್ ಎಲ್ಲ ನೀಟಾಗಿ ನೀರಿಗೆ ಅಬ್ಸರ್ವ್ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಈ ರೀತಿ ಕುದಿಸ್ಕೊಳ್ಬೇಕು. ಸೊ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ನಾವು ಶುಗರ್ನ ಯೂಸ್ ಮಾಡೋದು ಬದಲು ಬೆಲ್ಲನ ಹಾಕ್ಕೊಳ್ಬೋದು. ಆದರೆ ಬೆಲ್ಲನೂ ಸ್ವಲ್ಪ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ನಾನಿಲ್ಲಿ 1 ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಟೀ ಪೌಡರನ್ನ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತಿರ್ತೀರ ಅದನ್ನು ನೀವಿಲ್ಲಿ ಹಾಕ್ಕೊಳ್ಬೋದು. ನೀವು ಬೇಕಿದ್ದರೆ ಬೆಲ್ಲನೂ ಕೂಡ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಲು ಇಲ್ಲದೆ ಕೂಡ ಟೀನ ಕುಡಿಬೋದು. ಬೇಕಿದ್ದರೆ ನಾನು ಈಗ ಹಾಲು ಹಾಕೋದಕ್ಕಿಂತ ಮುಂಚೆನೇ ನೀವು ಸ್ಟವನ್ನು ಆಫ್ ಮಾಡಿಕೊಂಡು ಅದನ್ನು ನೀವು ಶೋಧಿಸ್ಕೊಂಡು ಕುಡಿಬೋದು. ಹಾಗೆ ಕೂಡ ಕುಡಿಬೋದು ನೀವು. ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲ ನಮಗೆ ಅದನ್ನು ಹಾಗೆ ಕುಡಿಯೋದಕ್ಕಾಗಲ್ಲ ಅಂತ ಅನ್ನೋರಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಸೊ ನಾವು ಟೀನ ಬಿಡೋದಕ್ಕಾಗಲ್ಲ ಅಂತ ಹೇಳೋರು ಈ ರೀತಿ ಮಾಡಿಕೊಂಡು ಕುಡಿಬೋದು. ನೀವು ಬೇಕಿದ್ದರೆ ಹಾಲನ್ನು ಕೂಡ ಹಾಕ್ಕೊಳ್ದೆ ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಟೀ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದ್ದ ಮೇಲೆ ನೀವು ಅದನ್ನು ಶೋಧಿಸ್ಕೊಂಡು ಕೂಡ ಹಾಗೇ ಕೂಡ ಕುಡಿಬೋದು. ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ನೀವು ಆ ರೀತಿಯಲ್ಲೂ ಇದನ್ನು ಕುಡಿಬೋದು. ಇವಾಗ ಇದು ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿ ನಾವಿದನ್ನು ಶೋಧಿಸ್ಕೊಂಡು ಇವಾಗ ಕುಡಿಬೋದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಹೇಳಿ ಡಯಟ್ ಮಾಡ್ತಿರ್ತೀರ ಅವರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನಿಮ್ಗೆ ಇದರಿಂದ ಯಾವುದೇ ರೀತಿಯಾದ ಕ್ಯಾಲೋರೀಸ್ ಜಾಸ್ತಿ ಆಗೋದಿಲ್ಲ. ಸೊ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ.
ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.